ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆದಮೇಲೆ ಮತ್ತೆ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಈಗ ಫ್ಯಾಮಿಲಿ ಸಮೇತ ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ, ಫ್ಯಾಮಿಲಿ ಅಂದರೆ ನಾನು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ಮಗ, ಹಾಗೆಯೇ ಅಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಊರಿಗೆ ಬಂದಿದ್ದೆ ನಾನು ಆ್ಯಕ್ಚುಲಿ. ಊರಿಗೆ ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದೆ. ಊರಿಗೆ ಬಂದಮೇಲೆ ಸಡನ್ ಡಿಸಿಷನ್ ಆಗಿದ್ದು ಇಲ್ಲಿ. ಸೊ ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಒಂದು ಊರಲ್ಲಿ ಮುಸ್ಲಿಂ ಅವ್ರದ್ದು ಒಂದು ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಇದನ್ನು ಉರ್ಸು ಅಂತ ಹೇಳ್ಬಿಟ್ಟು ಕರೀತಾರೆ. ಉರ್ಸು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಮುಸ್ಲಿಮ್ಸೇ ಹೋಗ್ತಾರೆ ಅಂತ ಏನಿಲ್ಲ, ಎಲ್ಲರೂ ಹೋಗ್ತಾರೆ. ಅಲ್ಲಿ ಇದ್ದವರು ಆಲ್ಮೋಸ್ಟ್ ನಾವು ಹೋದ್ಮೇಲೂ ಕೂಡ ತುಂಬ ಜನ ಸಿಕ್ಕರು ನಮಗೆ. ನಮ್ಮೂರವರು ತುಂಬ ಜನನೇ ಸಿಕ್ಕರು. ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಎಲ್ಲರೂ ಹೋಗ್ತಾರೆ. ಹಾಗೆ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಏನು ತೊಗೊಳ್ತಾರೆ ಅಂತ ಅಂದರೆ, ಜಸ್ಟ್ ಸಕ್ಕರೆ, ಹೂವು ಹಾಗೆ ಊದಿನ ಕಡ್ಡಿ ಇಷ್ಟು ಮಾತ್ರ ತೊಗೊಳ್ತಾರೆ. ನಾವು ಕೂಡ ತೊಗೊಂಡು ಮುಂದೆ ಹೊರಟ್ವಿ. ಹೋಗುವಾಗ ಈಗ ಗೊತ್ತಲ್ವ ನಿಮಗೆ, ಹಳ್ಳಿಗಳ ಕಡೆ ಎಲ್ಲ ಹೇಗಿರುತ್ತೆ, ಜಾತ್ರೆ ಥರ ಎಲ್ಲ ಇರುತ್ತೆ ಅಲ್ವಾ. ಇದೆಲ್ಲ ನೋಡಿ, ಥಿಂಗ್ಸ್ಗಳು ಎಲ್ಲ, ಮಕ್ಕಳಿಗೆ ಆಟ ಸಾಮಾನು ಈ ಥರದ್ದೆಲ್ಲ ತುಂಬ ಇತ್ತು. ಸೊ ನಾವೆಲ್ಲ ಫ್ಲವರ್ಸು, ಈ ಶುಗರ್ ಇದೆಲ್ಲ ತೊಗೊಂಡು ಅದಕ್ಕೆ ದರ್ಗಾ ಅಂತಾರೆ ಅಲ್ವಾ, ಅದಕ್ಕೆ ಹೋದ್ವಿ. ಅಲ್ಲೇ ಇರುತ್ತೆ ಪೂಜೆ ಎಲ್ಲ. ಅಲ್ಲಿ ಬಂದು ಸೊ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಆದಮೇಲೆ ಒಳಗಡೆ ಹೋಗಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಇಲ್ಲಿ ಆ್ಯಕ್ಚುಲಿ ಇಲ್ಲೂ ಕೂಡ ಒಳಗಡೆ ಹೋಗ್ಬೋದು, ಬಟ್ ಲೇಡೀಸ್ಗೆ ಅಲೋ ಇಲ್ಲ ಇಲ್ಲಿ. ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇಬ್ಬರೂ ಹೋದರು ಒಳಗಡೆ. ಒಳಗಡೆ ಹೋಗಿ ಅಲ್ಲಿ ಆ್ಯಕ್ಚುಲಿ ನಾನು ಒಳಗಡೆ ನಮ್ಮ ಚಿಕ್ಕಪ್ಪನ ಕೈಲೇ ಮೊಬೈಲ್ ಕೊಟ್ಟೆ, ವೀಡಿಯೋ ಮಾಡ್ಕೊಳ್ಳಿ ಅಂತ. ಸ್ಟಾರ್ಟಿಂಗಲ್ಲಿ ಏನು ಮಾಡಿಬಿಟ್ಟಿದ್ದೀನಿ, ನಾನೇ ಮಾಡಿಲ್ಲ, ವಿಡಿಯೋನ ಆನ್ ಮಾಡಿದೆ ಹಾಗೆ ಕೊಟ್ಬಿಟ್ಟಿದ್ದೀನಿ. ಸೊ ಅವರು ಮಾಡ್ಕೊಳಕ್ಕಾಗಿಲ್ಲ. ಸೊ ಹಿಂದೆ ಒಂದು ಡೋರ್ ಇದೆ, ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಬಿಟ್ಟು, ಪೂಜೆ ಮಾಡಿಸ್ಕೊಂಡ್ಮೇಲೆ ನೋಡಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಅವರ ಏನೋ ಓದ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಎಲ್ಲನೂ. ಬಟ್ ಅಲ್ಲಿ ಯಾರೂ ಹಿಂದೂಗಳು ಯಾರೂ ಇರಲಿಲ್ಲ, ಎಲ್ಲ ಅವರೇ ಇದ್ದರು, ಮುಸ್ಲಿಮ್ಸೇ ಇದ್ದರು. ಸೊ ನಾವು ಎಲ್ಲ ಹೋಗ್ಬಿಟ್ಟು ಒಳಗಡೆ ನೋಡಿಕೊಂಡು, ಹಾಗೆಯೇ ಹೇಳಿದೆ ಅಲ್ವಾ, ಅಲ್ಲಿ ಒಳಗಡೆ ಅದು ಗೋರಿ ಇರುತ್ತೆ ಅಲ್ವಾ ಅವ್ರದ್ದು, ಅಲ್ಲಿ ಎಂಟ್ರಿ ಇಲ್ಲ ನಮಗೆ ಲೇಡೀಸ್ಗೆ. ಸೊ ನೋಡಿ ಇಲ್ಲಿ ಬರೀ ಜೆಂಟ್ಸ್ ಮಾತ್ರ ಹೋಗಿ ಬರ್ತಾ ಇದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಒಳಗಡೆ ಹೋಗಿ ಬಂದರು. ಹೋಗಿ ಬಂದಮೇಲೆ ನಾವು ಮಾತ್ರ ಇಲ್ಲಿ ಹೊರಗಡೆ ನಿಂತ್ಕೊಂಡು ಹೂವಿಸ್ಕೊಂಡು ಹೋಗ್ಬೋದು ನಾವು. ಇದು ಏನಕ್ಕೆ ಸ್ಪೆಷಲು ಅಂತಂದರೆ, ಈಗ ನಾವುಗಳು ಕೂಡ ತುಂಬ ಫೆಸ್ಟಿವಲ್ಸ್ ಮಾಡ್ತೀವಿ ಅಲ್ವಾ, ಜಾತ್ರೆಗಳು, ಊರ ಜಾತ್ರೆಗಳು, ದೇವರದು ಅಂತ ಹೇಳ್ಬಿಟ್ಟೆಲ್ಲ ಮಾಡ್ತೀವಿ ಅಲ್ವಾ. ಅದೇ ರೀತಿ ಇವರು ಕೂಡ ಮಾಡೋದೊಂದು ಜಾತ್ರೆ ಅಂತಲೇ ಹೇಳ್ಬೋದು, ಮುಸ್ಲಿಮ್ಸ್ ಅವರು ಮಾಡುವಂಥದ್ದು. ಅದರಲ್ಲೂ ಸ್ಪೆಷಲಿ ಇಲ್ಲಿ ತುಂಬ ಈ ಪ್ಲೇಸ್ ನಡೆದಿರೋದು ಬಂದು ಬೀದುರ್ಗ ಅಂತ ಹೇಳ್ಬಿಟ್ಟು, ನಮ್ಮೂರಿನ ಪಕ್ಕದಲ್ಲೇ. ತುಂಬ ಅಂದರೆ ತುಂಬ ದೂರದಿಂದ ಕೂಡ ಬರ್ತಾರೆ ಇದಕ್ಕೆ. ತುಂಬ ದೂರದಿಂದ ಬಂದು ದಾವಣಗೆರೆ, ಚಿತ್ರದುರ್ಗ, ಇಲ್ಲಿಂದ ಎಲ್ಲ ಕೂಡ ಸುತ್ತಮುತ್ತ ಇರೋ ಎಲ್ಲ ಊರುಗಳವರು ಕೂಡ ಇಲ್ಲಿ ಬರ್ತಾರೆ. ತುಂಬ ಚೆನ್ನಾಗಾಗುತ್ತೆ ಅಂತ. ಆ್ಯಕ್ಚುಲಿ ಈ ಒಂದು 28, 29 ಆ್ಯಕ್ಚುಲಿ ನಮ್ಮಮ್ಮ ಅಂತ ಇದ್ರು, 30 ಇಯರ್ಸ್ ಆಗಿದೆ ಬಂದು ಊರಿಗೆ. 30 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಅವ್ರು ಕೂಡ ಬಂದಿರೋದು, ನೋಡಿರೋದು. ಸೊ ನಾನು ಕೂಡ ಹೂವಿಸ್ಕೊಂಡು ಬಂದೆ ಈ ಕಡೆಗೆ. ಹೂವಿಸ್ಕೊಂಡು ಬಂದು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ಅಂಕಲ್ ಕೈಲಿ ಕೊಟ್ಟೆ. ಸರಿ ಅಂಕಲ್, ಒಳಗಡೆ ಒಂದು ವೀಡಿಯೋ ಮಾಡ್ಕೊಬನ್ನಿ ಅಂತ. ಸೊ ನೋಡಿ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಎಲ್ಲರಿಗೂ ಅವ್ರವ್ರದ್ದೇ ನಂಬಿಕೆಗಳಿರುತ್ತೆ ಅಲ್ವಾ. ಈಗ ನಾವು ಯಾವ ರೀತಿ ದೇವ್ರುಗಳನ್ನ ಪೂಜೆ ಮಾಡ್ತೀವಿ, ಅವ್ರದ್ದು ಒಂದು ನಂಬಿಕೆ, ಅವರು ಒಂದು ಪೂಜೆನೇ ಮಾಡೋ ರೀತಿ ಚೇಂಜ್ ಇರ್ಬೋದು ಅಷ್ಟೇ, ಬಟ್ ಎಲ್ಲರೂ ನಡ್ಕೊಳ್ತಾರೆ ಅಲ್ವಾ ತುಂಬ ಚೆನ್ನಾಗಿ. ಸೊ
ಇದಾದಮೇಲೆ ಹೊರಗಡೆ ಹಾಕಿದ್ದು, ಮತ್ತು ಹೊರಗಡೆ ಕೂಡ ಇಲ್ಲಿ ದೀಪಗಳೆಲ್ಲ ಕೂಡ ಹಚ್ಚಿ ಇಡ್ತಾಯಿದ್ರು. ಎಲ್ಲ ದೀಪಗಳನ್ನ ಹಚ್ಚಿಟ್ಬಿಟ್ಟು ಏನಾದರೂ ಅಂದ್ಕೊಳ್ತಾರೆ ಅಲ್ವಾ, ಏನಾದರೂ ಹರಕೆಗಳಿದ್ರೆ ಅಥವಾ ಏನಾದರೂ ಕೇಳ್ಕೊಳ್ಳೋದಿದ್ರೆ ಇಲ್ಲಿ ಕೇಳ್ಕೊಬೋದು. ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಕೇಳ್ತಾಯಿದ್ರು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೀಗಿತ್ತು. ಸೊ ಇದೆಲ್ಲ ಮುಗಿದ ಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೊರಟ್ಬಿಟ್ಟು ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಕೊಡ್ತೀಯಮ್ಮ ಅಂತ ಹೇಳ್ಬಿಟ್ಟು ತಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ನಾನಿಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ, ಆ ಕಡೆ ನನ್ನ ತಮ್ಮನ ಸ್ಲಿಪ್ಪರ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ತಮ್ಮ ಅಳ್ತಾ ಇದ್ದಾನೆ, ಬೇಕು ನನಗೆ ಸ್ಲಿಪ್ಪರ್ ಬೇಕೇ ಬೇಕು, ಅದೇ ಸ್ಲಿಪ್ಪರ್ ಬೇಕು, ಹೊಸದು ಕೊಡಿಸ್ತೀವಿ ಅಂತ ಅಂದ್ರೂ ಅವ್ನು ಕೇಳ್ತಾ ಇಲ್ಲ. ನಂಗೆ ಅದೇ ಸ್ಲಿಪ್ಪರೇ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ನೋಡಿ. ಸರಿ ಅಂತ ಹೇಳ್ಬಿಟ್ಟು ಅವನ್ನ ಸಮಾಧಾನ ಮಾಡಿಕೊಂಡು ಮುಂದೆ ಬಂದ್ವಿ. ಅಫ್ಕೋರ್ಸ್ ಜಾತ್ರೆ ಅಂದಮೇಲೆ ಪೂರಿ ಖಾರ ಇದೆಲ್ಲ ಜಿಲೇಬಿ ಇಲ್ಲದೆ ಆಗೋದೇ ಇಲ್ಲ ಅಲ್ವಾ. ತುಂಬ ಜನ ಹೊರಗಡೆ ತಗೊಳ್ಳಲ್ಲ, ಡಸ್ಟು ಅದು ಇದು ಅಂದ್ಕೊಂಡು. ಬಟ್ ಹಳ್ಳಿಗಳಲ್ಲೆಲ್ಲ ಅದೆಲ್ಲ ನೋಡೋದೇ ಇಲ್ಲ. ಎಲ್ಲ ತಿನ್ನಬೇಕು ಕಣ್ರಿ, ಎಲ್ಲ ತಿಂದ್ರೇ ಹೆಲ್ತಿಯಾಗಿರೋಕ್ಕೆ ಸಾಧ್ಯ. ಅದನ್ನು ತಗೊಂಡು ಸ್ವಲ್ಪ ಮುಂದೆ ಹೋದ್ವಿ. ಹಂಗೆ ಅದರಲ್ಲೂ ನಮ್ಮ ಚಿಕ್ಕಿನೂ ನಮ್ಮ ಅಮ್ಮನೂ ಅಲ್ಲಿ ಇಲ್ಲಿ ನಿಂತ ಕಡೆ ಎಲ್ಲ ಶಾಪಿಂಗ್ ಮಾಡ್ಕೊತ ನನ್ನ ತಮ್ಮಂಗೆ ಆ ಗನ್ ಬೇಕು ಅಂತೇಳ್ಬಿಟ್ಟು ಅಂದರೆ ನಮ್ಮ ಚಿಕ್ಕಪ್ಪ ಕೊಡಿಸಿದ್ರು. ಗನ್ ತೊಗೊಂಡು ಇಲ್ಲಿ ನೋಡಿ ಅದು ಇದು ಶಾಪಿಂಗ್ ಮಾಡಿ ಬ್ಯಾಗ್ಗಳಿಗೆ ತುಂಬ್ಕೊತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಕಡೆ ಹೋದ್ವಿ. ಅಷ್ಟರೊಳಗಡೆ ಒಂದು ದೊಡ್ಡ ಫ್ಯಾನ್ಸ್ ಗ್ಯಾಂಗ್ ಬಂತು. ಆ ಗ್ಯಾಂಗ್ ಯಾವುದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ರೀ. ನಮ್ಮಮ್ಮಂಗೆ ತುಂಬ ತಗೋಬೇಕು ಅಂತ ನೀವು ಹಿಂಗೆಲ್ಲ ಕಾಮೆಂಟ್ ಮಾಡ್ತಿದ್ರಿ ಅಂತ. ಮನೆಯಲ್ಲಿ ಈ ಥರದ ತಮ್ಮಂದ್ರಿದ್ದಕ್ಕೆ ಮುಗಿತು. ನೀವು ಅಲ್ಲಿ ಇದು ಹೋಸಲ್ಲಿ ಸ್ವೆಟರ್ ಬರಕ್ಕೆ ಬಂದಿದ್ರಲ್ಲ. ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊತ ಹೊರಟ್ವಿ. ಹಾಗೆ ಇಲ್ಲಿ ಬರ್ತಾ ಆನ್ ದಿ ವೇ ಅಲ್ಲಿ ಮಸಾಲೆ ಮಂಡಕ್ಕಿ ಮತ್ತು ಬಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮೆಣಸಿನ್ಕಾಯಿ ಬಜ್ಜಿ. ಸೊ ಮಸಾಲೆ ಮಂಡಕ್ಕಿನೂ ಮೆಣಸಿನ್ಕಾಯಿ ಬಜ್ಜಿನೂ ತಿಂದ್ಕೊಂಡು ಹೋಗ್ತಾ ಅಂದಿವೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾ ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕಲ್ಲಿ ಹೇಗೋ ಅಲ್ಲಿ ಸ್ವಲ್ಪ ಹಳ್ಳಿ ಅಲ್ವಾ, ಅಲ್ಲಿ ಪಾರ್ಕಿಂಗಿಗೆ ಅದು ಇದು ಅಂತ ಹೇಳ್ಬಿಟ್ಟು ಜಾಗ ಇರಲ್ಲ ಪರ್ಟಿಕ್ಯುಲರ್. ಸೊ ಹೋಗ್ತಾ ಅಂದಿವೆ ಮಸಾಲೆ ಮಂಡಕ್ಕಿನೂ ಮೆಣಸಿನ್ಕಾಯಿನೂ ತಿಂದು ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ತಿಂದುಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಸೀದಾ ಹೊರಟ್ರೆ ಸ್ಟ್ರೈಟ್ ರೋಡು ನಮ್ಮೂರು. ಹೋಗ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಬಿಡೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.